ನಮಸ್ತೆ. ನನ್ನ ಹೆಸರು ಅನುಪಮ ಅಂತ. ಗೊತ್ತಾಯ್ತು ಸಿದ್ದು. ಮೊದ್ಲೇ ಅನುಮಾನ ಇತ್ತು ಅಮ್ಮ. ಅವ್ರು ಯಾವತ್ತೂ ನನ್ನ ಹತ್ರ ಪ್ರೀತಿಯಿಂದ ಮಾತಾಡಿಲ್ಲ. ನಾನೇ ಕಾಲ್ ಮಾಡಿದ್ರು ಎತ್ಕೋತಿರ್ಲಿಲ್ಲ, ಮೆಸೇಜ್ ಮಾಡಿದ್ರು ಅದಕ್ಕೆ ಉತ್ತರ ಕೊಡ್ತಿರ್ಲಿಲ್ಲ. ಅವ್ರ ಸ್ವಭಾವನೆ ಹಾಗೆ ಅನ್ಕೊಂಡಿದ್ದೆ. ಅವತ್ ಒಂದಿನ ಅವ್ರು ಇಡೀ ರಾತ್ರಿ ಮನೆಗ್ ಬಂದಿರ್ಲಿಲ್ವಲ್ಲ, ಅವ್ರ ಜೊತೆ ಒಂದ್ ಹುಡುಗಿ ಇರೋದು ನನಗ್ ಗೊತ್ತಾಗಿತ್ತು. ನಾನು ಫೋನ್ ಮಾಡಿದಾಗ ಆ ಹುಡುಗಿ ಫೋನ್ ಎತ್ಕೊಂಡಿದ್ಲು. ನೋಡ್ರಿ, ನಾವಿವಾಗ ಕಾಡಿನ ಮಧ್ಯ ಇದೀವಿ. ನಾವಿಲ್ಲಿ ಬಂದಿರೋದು ಫೋನಲ್ಲಿ ಮಾತಾಡೋದಕ್ಕಲ್ಲ, ಪರಿಸರ ನೋಡೋದಕ್ಕೆ. ಲಕ್ಕಿ ಇವಾಗ ಮಾತಾಡೋ ಮೂಡಲಿಲ್ಲ. ಅವ್ರೀಗ ವೆರಿ ಬಿಸಿ. ನಾನು ಆಮೇಲೆ ಫೋನ್ ಮಾಡಿಸ್ತೀನಿ ಅವ್ರ ಕೈನಲ್ಲಿ. ಓಕೆ, ಟೇಕ್ ಕೇರ್, ಬಾಯ್. ಮತ್ತೊಂದಿನ ಸಿಕ್ಕಿದಾಗ ಆ ಹುಡುಗಿ ಯಾರು ಅಂದಿದ್ದಕ್ಕೆ ನನ್ನ ಫ್ರೆಂಡ್ ಕಸಿನ್ ಅಂತ ಹೇಳಿದ್ರು. ನಾನು ನಂಬಿದ್ದೆ. ಆದ್ರೆ ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ಸೀರೆ ನಿಮ್ದ? ಹೆಸರೇನಮ್ಮ? ಅನುಪಮ. ಅಳ್ಬೇಡ ಕಂದ, ಹೇಳು ಏನಾಯ್ತು? ಅವತ್ ನಾವು ದಾರಿ ಸೀರೆ ಪೂಜೆ ಮಾಡ್ಸಕ್ ಹೋಗಿದ್ದೆ ದೇವಸ್ಥಾನಕ್ಕೆ. ಅವರು ಬಂದಿದ್ರಮ್ಮ, ಜೊತೆಗೆ ಆ ಹುಡುಗಿನೂ ಇದ್ಲು. ನಮ್ಮನ್ನ ನೋಡಿದ ತಕ್ಷಣ ಬಚ್ಚಿಟ್ಕೊಂಡ್ಬಿಟ್ರು. ನಾನೆಲ್ಲ ನೋಡಿದ್ರು, ನೋಡ್ದೆ ತರ ವಾಪಸ್ ಬಂದ್ಬಿಟ್ಟೆ. ಹಾಗೆ ಯಾಕೆ ಮಾಡ್ದೆ ಮಗಳೇ? ಅಲ್ಲೇ ಹೇಳ್ಬೇಕಿತ್ತು. ಅವನ್ನ ಕರೆದು ವಿಚಾರಿಸ್ತಾ ಇದ್ದೆ ನಾನು. ಏನ್ ಪ್ರಯೋಜನ ಅಮ್ಮ? ಗುಟ್ಟು ರಟ್ಟಾದ ಮಾತ್ರಕ್ಕೆ ಅವ್ರು ಬದಲಾಗ್ಬಿಡ್ತಾರ. ಅಯ್ಯೋ ಕಂದ, ಇಷ್ಟೆಲ್ಲ ಮನ್ಸಲ್ಲಿ ಇಟ್ಕೊಂಡು ಯಾಕಮ್ಮ ಸುಮ್ನೆ ಇದ್ದೆ? ಯಾಕೆ ಯಾರ ಹತ್ರನೂ ಹೇಳಲಿಲ್ಲ? ಅಣ್ಣನ ಹತ್ರ ಹೇಳಿದೀನಿ ಅಮ್ಮ, ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದಾನೆ. ಸರಿ ಹೋಗುತ್ತಲ್ವಾ ಅಮ್ಮ? ಅಮ್ಮ, ಅವ್ರಂದ್ರೆ ನಂಗೆ ತುಂಬಾ ಇಷ್ಟ ಅಮ್ಮ. ಅವ್ರನ್ನ ಬಿಟ್ಟಿರೋ ಶಕ್ತಿ ನಂಗಿಲ್ಲ. ಮಗಳೇ, ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಲಕ್ಷ್ಮಣ್ಗೆ ನೀನ್ ಏನು ಅಂತ ಅರ್ಥ ಆಗತ್ತೆ. ನಿನ್ ಪ್ರೀತಿನೇ ಅವನನ್ನ ಸರಿ ಮಾಡತ್ತೆ. ಯಾಕೋ ನನ್ ಮಗಳಿಗೆ ಹೀಗ್ ಮಾಡ್ತಾ ಇದೀಯ? ಅವಳ ಪ್ರೀತಿ ಯಾಕೋ ನಿನಗೆ ಅರ್ಥ ಆಗ್ತಾ ಇಲ್ಲ? ಮಗಳೇ, ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪಗೆ ಮಾತು ಹೇಳ್ಬೇಡಮ್ಮ. ಅವ್ರಿಗೆ ಇದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ.
ಇಲ್ಲ ಅಮ್ಮ, ನಾನು ನಿಮ್ಗೆ ಹೇಳ್ಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಹೇಗೋ ಗೊತ್ತಾಗ್ಬಿಡ್ತು. ನಾನು ಯಾರಿಗೂ ಹೇಳಲ್ಲ ಅಮ್ಮ. ಏನು ಅಂತ ಹೇಳಿ? ಇದ್ರಲ್ಲಿ ನೀವು ಬಿಸ್ನೆಸ್ಗೆ ಅಂತ ಕೊಟ್ಟಿದ್ದು ದುಡ್ಡಿದೆ, ಇನ್ಮೇಲೆ ನಿಮ್ಮ ಋಣದಲ್ಲಿ ಇರಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ಸೂರ್ಯನ ಜೊತೆಗಿನ ಎಲ್ಲಾ ಸಂಬಂಧಗಳನ್ನು ಕಳೆದುಕೊಂಡ ಆದಿತ್ಯ ಧರ್ಮ ಸಂಕಟದಲ್ಲಿ ಅಮ್ಮ ಆರತಿ ಅವ್ನು ಮಾಡಿರೋ ತಪ್ಪಿಗೆ ವಿರುದ್ಧವಾಗಿ ನನ್ನ ಕೈಲಿ ಮಾತಾಡಕ್ ಆಗ್ತಾ ಇಲ್ಲ.